ಕನ್ಫರ್ಮ್ ಟಿಕೆಟ್ ಇಲ್ಲ ಅಂದ್ರೂ ಕೂಡ ನೀವು ಲೀಗಲ್ ಆಗಿ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡಬಹುದು ಅಂತಂದ್ರೆ ನಂಬ್ತೀರಾ? ಎಸ್, ನಂಬಲೇಬೇಕು. ಅದು ಹೇಗೆ ಅಂತಂದ್ರೆ TC ಏನಾದ್ರು ಬಂದ್ರೆ ಕೂಡ ನೀವು ಫೈನ್ ಕಟ್ಟೋ ಅವಶ್ಯಕತೆ ಇರೋದಿಲ್ಲ. ವೇಟಿಂಗ್ ಲಿಸ್ಟ್ ನಲ್ಲಿ ಇದ್ದಾಗ ಬಹಳಷ್ಟು ಜನರಿಗೆ ಟ್ರೈನ್ ನ ಹತ್ಬೋದಾ ಬೇಡೋ ಅನ್ನೋ ಡೌಟ್ ಇರುತ್ತೆ. ಸೊ ಇಲ್ಲಿ ನಿಮ್ಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಅದು ಏನಂದ್ರೆ ಟಿಕೆಟ್ ಬುಕ್ ಮಾಡುವಾಗ ಅಥವಾ ಟ್ರೈನ್ ಸ್ಟಾರ್ಟ್ ಆಗುವ ಮೊದಲು ಚಾರ್ಟ್ ವೇಕೆನ್ಸಿ ಆಪ್ಷನ್ ನ ಚೆಕ್ ಮಾಡ್ಕೋಬೇಕು. ಸೊ ಇದು ಹೇಗೆ ಅಂದ್ರೆ ಗೂಗಲ್ಗೆ ಹೋಗಿ IRCTC ವೆಬ್ಸೈಟ್ ಗೆ ಹೋಗಿ ಅದರಲ್ಲಿ ಚಾರ್ಟ್ ವೇಕೆನ್ಸಿ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ನೀವು ಟ್ರೈನ್ ನಂಬರ್ ಅಂಡ್ ಜರ್ನಿ ಡೇಟ್ ನ ನಮೂದಿಸಬೇಕು ಅಂತ ಹೇಳ್ತೀನಿ. ಸೊ ಯಾವ ಕೋಚ್ ಅಲ್ಲಿ ಎಂಟಿ ಸೀಟ್ಸ್ ಇದೆ ಅಂತ ಅದು ಸ್ಪಷ್ಟವಾಗಿ ಕಾಣಿಸುತ್ತೆ. ಸೀಟ್ ಏನಾದ್ರೂ ಅವೈಲೇಬಲ್ ಇದ್ರೆ ಅಲ್ಲೇ ಬುಕ್ ಮಾಡ್ಕೋಬಹುದು. ಸೊ ಅಥವಾ ಟ್ರೈನ್ ನಲ್ಲಿ TC ಬಂದಾಗ ಸೊ ಚಾರ್ಟ್ ವೇಕೆನ್ಸಿ ಅವೈಲೇಬಲ್ ಇದೆ ಅಂತ ಅವ್ರಿಗೆ ತಿಳಿಸಬಹುದು. ಸೊ ಹಾಗೆ TC ಅವರು ಫೈನ್ ಹಾಕೋದಿಲ್ಲ. ಅವೈಲೇಬಲ್ ಸೀಟ್ಸ್ ಏನಾದ್ರು ಇದ್ರೆ ಅವರು ನಿಮ್ಗೆ ಅಲರ್ಟ್ ಮಾಡ್ತಾರೆ. ಸೊ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಅಂಡ್ ಶೇರ್ ಮಾಡಿ. ಸೊ ಮುಂದಿನ ಜರ್ನಿಯಲ್ಲಿ ನಿಮ್ಗೆ ಇದು ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು. ಸೊ ಇನ್ನ ಹೆಚ್ಚಿನ ಮಾಹಿತಿಗಾಗಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ವಿತರಾಜ್ ಯೂನಿವರ್ಸ್.